ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಫುಲ್ ಕ್ಲಾಸ್ ತೆಗೆದುಕೊಂಡಿದೆ. ಯತ್ನಾಳ್ರನ್ನ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ ಬಿಜೆಪಿಯ ಹೈಕಮಾಂಡ್. ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡಲು ಬಂದ ಯತ್ನಾಳ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಶಿಸ್ತು ಸಮಿತಿ ಮುಂದೆ ಹಾಜರಾಗ್ತಾ ಇದ್ದಂತೆ ಗರಂ ಆಗಿದ್ದಾರೆ ವರಿಷ್ಠರು. ನೀವು ಯಾವ ಪಕ್ಷದಲ್ಲಿದ್ದೀರಿ, ಏನ್ ಮಾಡ್ತಿದ್ದೀರಿ, ಯಾರ ವಿರುದ್ಧ ಮಾತನಾಡ್ತಿದ್ದೀರಿ, ಇದರ ಅರಿವಿದೆಯಾ ನಿಮಗೆ ಅಂತ ಇಲ್ಲಿ ಕೇಳಿದ್ದಾರೆ. ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಇದೆಲ್ಲ ನಡೆಯಲ್ಲ ಅಂತ ಓಂ ಪಾಠಕ್ ಹೇಳಿದ್ದಾರೆ. ವಿಜೇಂದ್ರ ವಿರುದ್ಧ ಹೇಳ್ತಾ ಇದ್ದಂತೆ ಫುಲ್ ಗರಂ ಆಗಿದ್ದಾರೆ ಓಂ ಪಾಠಕ್. ಈ ಕೆಲಸವನ್ನ ಮೊದಲೇ ಮಾಡಬಹುದಿತ್ತಲ್ಲ ಅಂತ ಬಿಜೆಪಿ ಹೈಕಮಾಂಡ್ ಹೇಳ್ತಾ ಇದೆ. ಹಾದಿ ಬೀದಿಯಲ್ಲಿ ಮಾತನಾಡಿ ಪಕ್ಷದ ಮರ್ಯಾದೆ ಹಾಳು ಮಾಡಿದ್ದೀರಿ. ಮೊದಲೇ ಪಕ್ಷದ ವರಿಷ್ಠರಿಗೆ ಕಂಪ್ಲೇಂಟ್ ಮಾಡಬಹುದಿತ್ತಲ್ಲ ಅಂತ ಓಂ ಪಾಠಕ್ ಹೇಳ್ತಾರೆ. ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ರಿಂದ ಯತ್ನಾಳ್ಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಮುಂದೆ ಏನ್ ಮಾಡಬೇಕು ಅಂತ ನಮಗೆ ಗೊತ್ತಿದೆ. ನಿಮ್ಮ ಟೀಮ್ನ ಜೊತೆ ದೆಹಲಿಯಿಂದ ಮೊದಲು ಹೊರಡಿ ಅಂತ ಓಂ ಪಾಠಕ್ ಅವರು ಖಡಕ್ ಆಗಿನೇ ಹೇಳಿದ್ದಾರೆ ಯತ್ನಾಳ್ ಅವರಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ಗಮನಿಸ್ತಾ ಇದ್ದೀವಿ ಪದೇ ಪದೇ ಯತ್ನಾಳ್ ಅವರು ಎಲ್ಲೋ ಒಂದ್ ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಅವರ ತಂದೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರ ವಿರುದ್ಧ ಹರಿಹಾಯ್ತಾನೆ ಇರ್ತಾರೆ. ಬಹಳ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಂತೂ ವಿಜೇಂದ್ರ ಅವರ ವಿರುದ್ಧ ಬಹಳಷ್ಟು ಆರೋಪಗಳನ್ನ ಮಾಡೋದು ಮತ್ತು ಆಕ್ರೋಶದಿಂದ ಮಾತನಾಡೋದು ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಬಹಳಷ್ಟು ಮುಜುಗರ ಉಂಟಾಗ್ತಾ ಇತ್ತು. ಹಾಗಾಗಿ ಬಿಜೆಪಿ ನಾಯಕರೆಲ್ಲ ಸೇರಿ ಹೈಕಮಾಂಡ್ಗೆ ಯತ್ನಾಳ್ ಅವರ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ. ಜೊತೆಗೆ ಯತ್ನಾಳ್ ಬಂಡಾಯ ನಾಯಕರನ್ನ ಕರ್ಕೊಂಡು ಒಂದು ಗುಂಪು ಸೃಷ್ಟಿ ಮಾಡಿಕೊಂಡು ಎಲ್ಲೋ ಒಂದ್ ಕಡೆ ಬಿಜೆಪಿ ಒಡೆಯುವ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅನ್ನೋದು BY ವಿಜೇಂದ್ರ ಅವರ ಆರೋಪ. ಹಾಗಾಗಿನೇ ಈಗ ದೆಹಲಿಗೆ ಹೋಗಿದ್ದಾರೆ ಯತ್ನಾಳ್. ವಿಜೇಂದ್ರ ಅವರ ವಿರುದ್ಧ ಕಂಪ್ಲೇಂಟ್ ಮಾಡುವ ಸಲುವಾಗಿ ಹೋಗಿರುವುದು. ಆ ಸಂದರ್ಭದಲ್ಲಿ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಫುಲ್ ಕ್ಲಾಸ್ ತೆಗೆದುಕೊಂಡಿದೆ. ಯತ್ನಾಳ್ರನ್ನ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ ಬಿಜೆಪಿಯ ಹೈಕಮಾಂಡ್ ನಾಯಕರು. ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡಲು ಬಂದ ಯತ್ನಾಳ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಶಿಸ್ತು ಸಮಿತಿ ಮುಂದೆ ಹಾಜರಾಗ್ತಾ ಇದ್ದಂತೆ ವರಿಷ್ಠರು ಗರಂ ಆಗಿದ್ದಾರೆ. ನೀವು ಯಾವ ಪಕ್ಷದಲ್ಲಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ, ಯಾರ ವಿರುದ್ಧ ನೀವು ಮಾತನಾಡ್ತಾ ಇದ್ದೀರಿ, ಇದರ ಅರಿವಿದೆಯೇ ನಿಮಗೆ ಅಂತ ಓಂ ಪಾಠಕ್ ಕೇಳ್ತಾರೆ. ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಇದೆಲ್ಲ ನಡೆಯಲ್ಲ ಅಂತ ಹೇಳ್ತಾರೆ ಓಂ ಪಾಠಕ್. ವಿಜೇಂದ್ರ ವಿರುದ್ಧ ಹೇಳ್ತಾ ಇದ್ದಂತೆ ಓಂ ಪಾಠಕ್ ಫುಲ್ ಗರಂ ಆಗಿಬಿಡ್ತಾರೆ. ಈಗ ಏನ್ ಆರೋಪ ಮಾಡ್ತಾ ಇದ್ದೀರಲ್ಲ, ಈ ಕೆಲಸನ ಮೊದಲೇ ಮಾಡಬಹುದಿತ್ತಲ್ಲ. ಹಾದಿ ಬೀದಿಯಲ್ಲಿ ಮಾತನಾಡಿ ಪಕ್ಷದ ಮರ್ಯಾದೆ ಯಾಕೆ ಹಾಳು ಮಾಡ್ತಾ ಇದ್ದೀರಿ, ಮೊದಲೇ ಪಕ್ಷದ ವರಿಷ್ಠರಿಗೆ ಕಂಪ್ಲೇಂಟ್ ಮಾಡಬಹುದಿತ್ತಲ್ಲ ಅಂತ ಓಂ ಪಾಠಕ್ ಹೇಳ್ತಾರೆ. ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ ಅವರು ಯತ್ನಾಳ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮುಂದೆ ಏನ್ ಮಾಡಬೇಕು ಅಂತ ನಮಗ್ ಗೊತ್ತಿದೆ. ನಿಮ್ಮ ಟೀಮ್ನ ಕರ್ಕೊಂಡು ದೆಹಲಿಯಿಂದ ಮೊದಲು ಹೊರಟೋಗಿ ಅಂತ ಹೇಳಿ ಓಂ ಪಾಠಕ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಯತ್ನಾಳ್ ಅವರಿಗೆ.